ಎಲ್ರಿಗೂ ನಮಸ್ಕಾರ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹೈ ಟೆನ್ಷನ್ ಟವರ್ಗಳ ಬಗ್ಗೆ ಮತ್ತು ವೈರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹೈ ಟೆನ್ಷನ್ ಟವರ್ ಅಂದರೆ ಏನು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಸೊ ಈ ಹೈ ಟೆನ್ಷನ್ ಟವರ್ಗಳು ಮನೆಯ 100 ಮೀಟರ್ ಹತ್ತಿರದಲ್ಲಿದ್ದರೆ ತಲೆ ಮೈಗ್ರೇನ್ ಸಮಸ್ಯೆ ಮತ್ತು ಕ್ಯಾನ್ಸರ್ ಈ ಥರ ಮುಂತಾದ ಹೆಲ್ತ್ ಅಪ್ಸೆಟ್ಗಳಾಗುತ್ತೆ. ಇದರಿಂದ ದೊಡ್ಡ ಮೊತ್ತದಲ್ಲಿ ನಾವು ತೊಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಬೇಕಾಗತ್ತೆ. ಸಾವು ಸಂಭವಿಸುವಂಥ ಎಲ್ಲ ಚಾನ್ಸಸ್ಗಳು ಇದೆ. ಇದು ವಿಜ್ಞಾನಿಗಳಿಂದಾನೇ ಪ್ರೂವ್ ಆಗಿದೆ. ಬಟ್ ಇದು ಇಷ್ಟು ದಿನ ಯಾರಿಗೂ ಗೊತ್ತಿರಲಿಲ್ಲ. ನನಗೂ ನಿನ್ನೆ ಮೊನ್ನೆ ವಿಚಾರ ಗೊತ್ತಾಯಿತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಆದಷ್ಟು ಶೇರ್ ಮಾಡಿ. 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಬಾಡಿಗೆ ಉಳ್ಸೋಕ್ಕೆ ನಾವು ಟವರ್ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಮನೆ ಮಾಡ್ಕೊತೀವಿ. ಆದರೆ ಮುಂದೊಂದು ದಿನ ಆ ದುಡ್ಡನ್ನ ತೊಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. 1 ರೂಪಾಯಿ 2 ರೂಪಾಯಿ ಆದರೆ ಒಂಥರ ಅಟ್ಲೀಸ್ಟ್ ಜೀವನೇ ಕಳಿಯುತ್ತೆ. ಅದು ಅಂದರೆ ಏನಕ್ಕೆ ಬೇಕಲ್ವ ಆ ಥರ ನಮಗೆ ಹತ್ತಿರ ಇರೋವಂಥದ್ದು. ಸೊ ಅಟ್ಲೀಸ್ಟ್ ಆ ಹೈ ಟೆನ್ಷನ್ ಪವರಿಂದ ನೀವು ಒಂದು 100 ಮೀಟರ್ ಆದರೂ ದೂರ ಮನೆ ಮಾಡ್ಕೊಂಡಿರಬೇಕು. ನೀವೇನಾದರೂ ಅದರ ಹತ್ತಿರದಲ್ಲಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಪ್ರಿಕಾಷನ್ಸ್ನ ತಗೊಳ್ಳಿ. ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಂತೂ ಅಲ್ಲ. ನಾನು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿನೇ ಹೇಳಿರೋದು. ನಿಮಗೂ ಡೌಟ್ ಇದ್ದರೆ ಬೇಕಾದ್ರೆ ಗೂಗಲಲ್ಲಿ ಹೋಗಿ ಏನದು ಹೈ ಟೆನ್ಷನ್ ಪವರ್ ಅಂತ ಹಾಕ್ಬಿಟ್ಟು ಚೆಕ್ ಮಾಡಿ, ಇಲ್ಲ ಹೈ ಟೆನ್ಷನ್ ಟವರ್ ಅಂತ ಹಾಕಿ ಗೂಗಲಲ್ಲಿ ನೋಡಿ. ಇದು ವಿಜ್ಞಾನಿಗಳಿಂದ ಪ್ರೂವ್ ಆಗಿದೆ. ದಯವಿಟ್ಟು ಯಾರು ಅದ್ರ ಹತ್ತ ಮನೆಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ಅನ್ಕೋತೀವಿ ಇಷ್ಟು ದಿನ ಕ್ಯಾನ್ಸರ್ ಹೆರಿಡಿಟಿಯಿಂದ ಬರುತ್ತೆ ಅಥವಾ ಇನ್ನೇನಿಂದಾನೋ ಬರುತ್ತೆ ಅಂತ. ನಾವು ಚಿಕ್ಕದ್ರಲ್ಲಿಲ್ಲ ಇದ್ದಾಗ ಕ್ಯಾನ್ಸರ್ ಅಂದರೆ ಯಾರೋ ಒಬ್ರಿಗೆ ಬರೋದು. ಬಟ್ ಇವಾಗ ಅದು ಮನೆಗೆ ಒಂದೊಂದು ಆಗ್ಬಿಟ್ಟಿದೆ. ಕಾರಣಗಳೇನು ಅಂದರೆ ಇದೇ ಥರ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಾ ಇದೆಯೋ ಅಷ್ಟೇ ಮನುಷ್ಯನಿಗೆ ಅದು ಎಫೆಕ್ಟ್ ಬರ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ದಯವಿಟ್ಟು ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ, ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಆ್ಯಂಡ್ ಇದೇ ರೀತಿ ಮೋರ್ ಇಂಪಾರ್ಟೆಂಟ್ ವಿಡಿಯೋಸ್ಗೆ ಗಿರಿಪ್ರಿಯಾ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.